ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಸಂಚಿಕೆನ ಶುರು ಮಾಡ್ತಾ ಇದ್ದೀನಿ. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಏಕೆಂದರೆ ತುಂಬಾ ಚೆನ್ನಾಗಿದೆ. ಸೊ ಕೊನೆವರೆಗೂ ನೋಡಿದ್ರೆ ವಿಡಿಯೋ ನಿಮಗೆ ಸ್ಟೋರಿ ಅರ್ಥ ಆಗುತ್ತೆ, ಇಲ್ಲ ಅಂತಂದರೆ ಖಂಡಿತ ಅರ್ಥ ಆಗೋದಿಲ್ಲ. ತುಂಬ ರೆಸ್ಪಾನ್ಸ್ ಮಾಡ್ತಾ ಇದ್ದೀರಾ, ಎಲ್ಲರೂ ಕೂಡ ಕಮೆಂಟ್ ಮಾಡ್ತಾ ಇದ್ದೀರಾ, ಲೈಕ್ ಮಾಡ್ತಾ ಇದ್ದೀರಾ. ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ನನ್ನ ಚಾನಲ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಈಗ ಬನ್ನಿ ಶುರು ಮಾಡೋಣ. ಇನ್ನೇನಿಲ್ಲಿ ಅಶ್ವಿನಿ ಏನು ಮಾಡಿರ್ತಾಳೆ ಅಂದರೆ, ಪ್ರೀತಿ ಮಾಡಿರೋ ಹುಡುಗನ ಕರೆಸಿರ್ತಾಳೆ. ಅದೆಲ್ಲ ನಾಟಕನೇ, ಅವಳು ಯಾವುದು ಪ್ರೀತಿ ಮಾಡಿರಲ್ಲ. ಏಕೆ ಅಂತಂದರೆ ಅವರಪ್ಪ ಒಂದೇ ಸಮನಾಗೆ ಹಿಂಸೆ ಮಾಡೋದ್ರಿಂದ ಮದುವೆ ಮಾಡ್ಕೊ ಅಂತ ಹೇಳ್ಬಿಟ್ಟು ಒಂದು ಕಡೆ ದೇವಿಯಾನಿ ಅರುಣ್ಗೆ ಹಿಂಸೆ ಮಾಡ್ತಿರೋದು, ಶ್ರವಣಂಗೆ, ಶ್ರವಣು ಅಶ್ವಿನಿಗೆ ಹಿಂಸೆ ಮಾಡ್ತಿರೋದು, ಮದುವೆ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ನಾಟಕಗಳೇ ಇದರಲ್ಲಿ. ಇನ್ನೇನು ಕರೆಸಿದ ತಕ್ಷಣ ಒಳಗಡೆ ಕರೀತಾರೆ ಹುಡುಗನ. ಎಲ್ಲರೂ ಕೂಡ ಕೂತ್ಕೊಂಡು ಇನ್ನೇನು ಮಾತುಕತೆ ಶುರು ಮಾಡ್ತಾರೆ. ಏನು ಕೆಲಸ ಮಾಡ್ಕೊಂಡಿದ್ದೀರಾ ಏನು ಅಂತೆಲ್ಲ ಕೇಳ್ತಾರೆ. ಎಲ್ಲರನ್ನೂ ಪರಿಚಯ ಮಾಡಿಕೊಡ್ತಾರೆ. ಫಸ್ಟು ದೊಡ್ಡ ಮಗನ ಪರಿಚಯ ಮಾಡಿಕೊಡ್ತಾರೆ. ನಮಸ್ತೆ ಅಂಥೇಳಿ ನಮಸ್ತೆ ಹೇಳ್ತಾರೆ. ನಚ್ಚಿನ ಡಾಕ್ಟರ್ ಅಂತೇಳಿ ಪರಿಚಯ ಮಾಡಿಕೊಡ್ತಾರೆ. ಸೊ ಅಲ್ಲಿರೋರ್ನೆಲ್ಲ ಏನೆಲ್ಲ ಕೆಲಸ ಮಾಡ್ತಾರೋ ಆ ರೀತಿ ಎಲ್ಲ ಪರಿಚಯ ಮಾಡಿ ಕೊಡ್ತಾರೆ. ಸೊ ಅದೆಲ್ಲ ಆದಮೇಲೆ ಕೊನೆಗೆ ಅಜಿತನಿಗೆ ಇದ್ದಿದ್ದೆ ಅಲ್ವಾ, ಎನ್ಕ್ವೈರಿ ಶುರು ಮಾಡ್ಕೋತಾನೆ. ಹೌದು ಅಶ್ವಿನಿ, ನೀನು ಯಾವ ಗ್ಯಾಪಲ್ಲಿ ಇವ್ರನ್ನ ಇಷ್ಟಪಟ್ಟೆ? ನೀನು ಅನಾಥಾಶ್ರಮದಲ್ವಲ್ಲ ಬೆಳೆದಿದ್ದು, ಅದು ಹೇಗೆ ಇವ್ರು ಸಿಕ್ಕಿದ್ರು ನಿನಗೆ ಅಂತ ಹೇಳ್ಬಿಟ್ಟು ಕೇಳ್ತಾನೆ. ಅದು ಒಳ್ಳೆ ಪಾಯಿಂಟೇ ಅಲ್ವಾ. ಸೊ ಇನ್ನೇನು ಅವಳು ಮಾನಸ್ವಿನಿ ಇದ್ಕೊಂಡು ಏನು ಮಾಡ್ತಾಳೆ, ಅಶ್ವಿನಿ ಮಾನಸ್ವಿನಿ ಎರಡೂ ಒಂದೇ, ಮಿಸ್ ಮಾಡ್ಕೋಬೇಡಿ. ಅಲ್ಲಿ ಏನು ಹೇಳ್ತಾಳೆ ಅಂದರೆ, ನಾನು ಹೇಳ್ತೀನಿ ಇರಿಯಪ್ಪ ಒಂದು ನಿಮಿಷ ಇವರಿಗೆ ಅಂತ ಹೇಳ್ಬಿಟ್ಟು, ಇವರು ಅನಾಥಾಶ್ರಮಕ್ಕೆ ಬರ್ತಿದ್ರು ಫಸ್ಟು. ಅಂದರೆ ಮಕ್ಕಳಿಗೆ ಏನಾದರೂ ದಾನ ಮಾಡೋಕ್ಕೆ ಅವಾಗೆಲ್ಲ ಬರ್ತಾಯಿದ್ರು. ಮತ್ತು ಬರ್ತಡೇ ಇದ್ದರೆ ಕೇಕ್ ಕಟ್ ಮಾಡೋಕ್ಕೆ ಅದೆಲ್ಲಕ್ಕೂ ಬರ್ತಾಯಿದ್ರು. ಸೊ ಆ ಟೈಮಲ್ಲಿ ನಂಗೆ ಪರಿಚಯ ಆದರು ಅಂತ ಹೇಳ್ಬಿಟ್ಟು ಅಶ್ವಿನಿ ಹೇಳ್ತಾಳೆ. ಹಾಗೆ ಹೇಳಿದ ತಕ್ಷಣ ಆವಾಗ ಅಶ್ವಿನಿ ಮತ್ತು ಇನ್ನು ಅಜಿತ್ ಇನ್ನೊಂದು ಪ್ರಶ್ನೆ ಕೇಳ್ತಾನೆ. ಹೌದು, ನೀನು ಆ ರೀತಿ ಪರಿಚಯ ಆಗೋಕ್ಕೆ 1 ಗಂಟೆ ಮಾತ್ರ ಟೈಮ್ ಇರುತ್ತೆ ಅನಾಥಾಶ್ರಮದಲ್ಲಿ. ಈ ರೀತಿ ಮಾಡೋಕ್ಕೆ 1 ಗಂಟೆಯಲ್ಲಿ ಅರ್ಧ ಗಂಟೆ ಫೋಟೋ ಕೇಕು ಅದು ಇದು ಆಳಮೂಳ ಅಂತ ಇರುತ್ತೆ. ಇನ್ನು ಅರ್ಧ ಗಂಟೆಯಲ್ಲಿ ಅದು ಹೇಗೆ ಅವ್ರ ಮೇಲೆ ಅಟ್ರಾಕ್ಷನ್ ಆಯಿತು ನಿನಗೆ ಅಂತ ಕೂಡ ಕೇಳ್ತಾನೆ ಅಜಿತ್ತು. ಆಗ ಮಾನಸ್ವಿನಿ ಏನೋ ಒಂದು ಉತ್ತರ ಕೊಟ್ಬಿಟ್ಟು ಸಂಭಾಳಿಸ್ಬಿಡ್ತಾಳೆ. ಮತ್ತು ಇನ್ನೊಂದು ಪ್ರಶ್ನೆ ಕೇಳ್ತಾನೆ. ಹೌದು, ಅವರು ಬಿಸ್ನೆಸ್ ಮ್ಯಾನು, ಅವರು ಯಾವ ಟೈಮಲ್ಲಿ ಬರ್ತಿದ್ರೋ ಯಾವ ಟೈಮಲ್ಲಿ ಹೋಗ್ತಿದ್ರೋ ಗೊತ್ತಿಲ್ಲ. ಅದ್ರಾಗೆ ಅನಾಥಾಶ್ರಮದಲ್ಲಿ ತುಂಬ ಸ್ಟ್ರಿಕ್ ಇರುತ್ತೆ. ಈ ರೀತಿ ಎಲ್ಲ ಹೆಣ್ಮಕ್ಳನ್ನ ಹೊರಗಡೆ ಬಿಡೋದು, ಲವ್ ಮಾಡೋ ಥರ ಎಲ್ಲ ಮಾಡೋದು ಅದೆಲ್ಲ ಮಾಡೋದೇ ಇಲ್ಲ. ಸೊ ಅಂಥದ್ರಲ್ಲಿ ನೀನು ಆ ಟೈಮಲ್ಲಿ ಹುಡುಗನ ಹೆಂಗೆ ಇಷ್ಟಪಟ್ಟೆ ಅಂತ ಕೂಡ ಇನ್ನೊಂದು ಕ್ವಶನ್ನ ಕೇಳ್ತಾನೆ. ಅದನ್ನು ಮತ್ತೆ ಅವರಪ್ಪ ಇದ್ಕೊಂಡು, ಸುಮ್ಮನಿರೋ ಅಜಿತ, ಏನೋ ಒಂದು ಆಗೋಗಿದೆ, ಅದನ್ನೆಲ್ಲ ಏನು ಅಷ್ಟೊಂದೆಲ್ಲ ಬಿಡಿಸಿ ಕೇಳ್ತೀಯ ಅಂತ ಹೇಳ್ಬಿಟ್ಟು ಶ್ರವಣ ತಡಿತಾನೆ. ಸೊ ಮಾನಸ್ವಿನಿ ಇದ್ಕೊಂಡು, ಅಪ್ಪ ಇರಪ್ಪ ನಾನು ಹೇಳ್ತೀನಿ ಅಂತ ಹೇಳ್ಬಿಟ್ಟು, ನೋಡು ಆ ಗ್ಯಾಪಲ್ಲಿ ಏನೂ ಆಗಲಿಲ್ಲ, ನಂಬರ್ ಇಸ್ಕೊಂಡ್ವಿ ಇಬ್ಬರು ಕೂಡ, ನಂಬರಲ್ಲಿ ಮಾತಾಡೋಕ್ಕೆ ಶುರು ಮಾಡಿದ್ವಿ. ಅವಾಗ ಇಬ್ಬರು ಕೂಡ ಪ್ರೀತಿ ಆಯಿತು ಅಂತೇಳಿ ಅಶ್ವಿನಿ ಸುಳ್ಳು ಹೇಳ್ಬಿಡ್ತಾಳೆ. ಅದೆಲ್ಲ ಮುಗ್ದಿದ್ದು ಆದಮೇಲೆ ಫೈನಲಿ ಸರಿ ಆಯಿತು ಅಂತ ಇನ್ನು ಶ್ರವಣ ಸುಮ್ಮನಿರಿಸ್ತಾನಲ್ವ, ಎಲ್ಲರನ್ನೂ ಕೂಡ ಸುಮ್ಮನೆ ಇರ್ತಾರೆ. ಸೊ ಅದೆಲ್ಲ ಆದಮೇಲೆ ಶ್ರವಣ ಏನು ಮಾಡ್ತಾನೆ ಅಂತಂದರೆ, ನಾನೊಂಚೂರು ಮದುವೆ ಆಗೋ ಹುಡುಗನ ಹತ್ರ ಮಾತಾಡಬೇಕು ಅಂದರೆ ಅಳಿಯಾಗನ ಹತ್ರ ಅಂತ ಹೇಳ್ಬಿಟ್ಟು ರೂಮಿಗೆ ಕರ್ಕೊಂಡು ಬರ್ತಾನೆ. ರೂಮಿಗೆ ಕರ್ಕೊಂಡ್ಬಂದು ಒಂದಿಷ್ಟು ಪ್ರಶ್ನೆಗಳ ಕೇಳ್ತಾನೆ. ಎಲ್ಲಿ ವರ್ಕ್ ಮಾಡ್ತಿರೋದು, ಏನು ಮಾಡ್ತಾ ಇದೆಯಾ, ಬಿಸ್ನೆಸ್ ಎಲ್ಲಿ ಮಾಡ್ತಾ ಇದೆಯಾ, ಬಿಸ್ನೆಸ್ ಮುಖ್ಯನಾ ಪ್ರೀತಿ ಮುಖ್ಯನಾ ಅಂತ ಬಂದಾಗ ಕೆಲವರ ಕಡೆ ಬಿಸ್ನೆಸ್ಸೇ ಮುಖ್ಯ ಅಂತ ಹೇಳ್ತಾರೆ. ಅಂಥದ್ರಲ್ಲಿ ನಿನಗೆ ಬಿಸ್ನೆಸ್ಗಿಂತ ಬಿಸ್ನೆಸ್ ಮಧ್ಯದಲ್ಲಿ ಪ್ರೀತಿಗೆ ಅವಕಾಶ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಕೆಲವರು ಪ್ರಶ್ನೆಗಳ ಕೇಳಿಬಿಟ್ಟು ಶ್ರವಣು ಒಂದು ದುಡ್ಡಿನ ಬ್ಯಾಗ್ನ ತೊಗೊಂಡು ಬಂದು ದುಡ್ಡನ್ನ ತೋರಿಸ್ತಾನೆ. ಓಕೆನಾ. ದುಡ್ಡಿನ ತೋರಿಸಿದ ತಕ್ಷಣ ಹುಡುಗ ಆ ದುಡ್ಡನ್ನ ನೋಡಿ ಅಟ್ರಾಕ್ಷನ್ ಆಗ್ತಾನೆ. ನೋಡಿ, ಈ ದುಡ್ಡು ನಿನಗೆ ಕೊಡ್ತಾ ಇದ್ದೀನಿ, ನನ್ನ ಮಗಳನ್ನ ಬಿಟ್ಕೊಟ್ಟು ಹೋಗಂತ ಕೂಡ ಕೇಳೋದೇ ಇಲ್ಲ. ಆದರೂ ಅವನು ಏನಂತಾನೆ ಗೊತ್ತಾ, ಆ ದುಡ್ಡನ್ನ ನೋಡ್ಬಿಟ್ಟು, ಸರ್ ನನ್ನ ಭವಿಷ್ಯತೆ ಮುಖ್ಯ ಸರ್, ಈ ದುಡ್ಡೇ ಮುಖ್ಯ ಸರ್ ಅಂತ ಹೇಳ್ಬಿಟ್ಟು ಆ ಬ್ಯಾಗ್ನ ಎತ್ಕೊಂಡು ದುಡ್ಡೇ ಮುಖ್ಯ ಅಂತ ಅಂದ್ಬಿಡ್ತಾನೆ. ಹಂಗಂದ ತಕ್ಷಣ ಶ್ರವಣಂಗೆ ತುಂಬಾ ಕೋಪ ಬರುತ್ತೆ. ಇವನು ಪ್ರೀತಿಗಿಂತ ದುಡ್ಡಿಗೆ ಜಾಸ್ತಿ ಬೆಲೆ ಕೊಡ್ತಿದ್ದಾನೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡು, ಸೊ ಇನ್ನೇನು ಅವನಿಗೆ ಸಿಟ್ಟು ಬಂದ್ಬಿಟ್ಟು ಹೊರಗಡೆ ಕರ್ಕೊಂಡು ಬರ್ತಾನೆ. ಇಲ್ಲಿ ಇನ್ನೇನು ಎಲ್ಲರೂ ಒಟ್ಟಾಗಿ ಚೆನ್ನಾಗಿ ಖುಷಿಯಿಂದ ಮಾತಾಡ್ತಾ ಇರ್ತಾರೆ ಮದುವೆ ಬಗ್ಗೆನೇ. ಅಷ್ಟೊತ್ತಿಗೆ ರಾಮಣ್ಗೆ ಒಂದು ಫೋನ್ ಬರುತ್ತೆ. ಯಾವುದೋ ಒಂದು ಫೋನ್ ಬಂದಾಗ ಮಾತಾಡ್ಕೊಂಡು ಹೊರಟೋಗ್ತಾನೆ. ಇನ್ನು ಹೊರಟೋದ ತಕ್ಷಣ ಇನ್ನು ಅಜಿತು, ಇಲ್ಲಿ ಭೂಮಿ ಎಲ್ಲರೂ ಕೂಡ ತುಂಬ ಚರ್ಚೆ ಮಾತಾಡ್ತಾ ಇರ್ತಾರೆ. ಅವ್ರು ಒಳಗಡೆ ಹೋಗಿರ್ತಾರೆ ಈ ಟೈಮಲ್ಲಿ. ಸೊ ಇಲ್ಲಿ ಏನೇನೋ ಮಾತುಕತೆಗಳ ಶುರು ಮಾಡ್ಕೊಂಡಿರ್ತಾರೆ.
ಅದೆಲ್ಲ ಆದಮೇಲೆ ಇನ್ನು ಫೈನಲಿ ಶ್ರವಣ್ ಹೊರಗಡೆ ಕರ್ಕೊಂಡು ಬಂದ ಆಯಿತು. ಹುಡುಗನ್ನ ತಳ್ಕೊಂಡು ಬಂದು ಆಚೆ ತಳ್ತಾನೆ. ತಳ್ಳಿದ ತಕ್ಷಣ ಇಲ್ಲಿ ದೇವಿಯನಿಗೆ ತುಂಬಾ ಶಾಕ್. ಅಯ್ಯೋ ಇದೆಲ್ಲ ನಡೀತಾ ಅಂತ ಹೇಳ್ಬಿಟ್ಟು. ಸೊ ಇನ್ನೇನು ಇವನು ಫ್ರಾಡ್, ಇವನು ಪ್ರೀತಿಗಿಂತ ದುಡ್ಡಿಗೆ ಜಾಸ್ತಿ ಆಸೆ ಪಡ್ತಿದ್ದಾನೆ ಅಂತ ಹೇಳ್ಬಿಟ್ಟು ಹೇಳಿದಾಗ ಅಜಿತ್ ಇದ್ಕೊಂಡು ಏನಾಯ್ತು ಮವ ಅಂದಾಗ ಇವನ್ನ ಒಳಗಡೆ ಕರ್ಕೊಂಡೋಗಿ ನನ್ನ ಮಗಳ ಬಗ್ಗೆ ವಿಚಾರಿಸಿದಾಗ ನಿನಗೆ ನನ್ನ ಮಗಳು ಪ್ರೀತಿ ಮುಖ್ಯನ ದುಡ್ಡು ಮುಖ್ಯನ ಅಂತಂದರೆ ದುಡ್ಡೇ ಅಂತ ಹೇಳ್ತಾನೆ ಅಂತ ಹೇಳ್ಬಿಡ್ತಾನೆ. ಹಾಗೆ ಹೇಳಿದ ತಕ್ಷಣ ಇವಳು ಎಲ್ಲರಿಗೂ ಹೊಡಿಯೋಕ್ಕೆ ಅವಕಾಶ ಕೊಡ್ದಲೇ ಬಂದು ಮುಂದೆನೇ, ಯಾಕೆಂದರೆ ನಾಟಕ ಆಡಿಸ್ತಿರೋದು ಇವಳಲ್ವಾ, ಕೆನ್ನೆಗೆ ಬಾರಿಸ್ತಾಳೆ. ಇಡಿಯಟ್, ನಿನ್ನ ನಂಬಿ ನಂತು ಮೋಸ ಹೋಗ್ಬಿಟ್ಟೆ ಕಣೋ, ನಿನ್ನ ಪ್ರೀತಿ ಮಾಡಿಬಿಟ್ಟು ಇಡಿಯಟ್ ನನ್ನ ಮಗನೇ ಹಾಗೆ ಹೀಗೆ ಅಂತೇಳಿ ಒಂದೆಟ್ಟು ಕಪಾಳಕ್ಕೆ ಬಾರಿಸ್ಬಿಟ್ಟು ಇನ್ನೇನು ಅಲ್ಲಿ ನಿಂತ್ಕೊಳ್ದಂಗೆ ಹೊರಟೋಗ್ಬಿಡ್ತಾನೆ ಅವನು. ಫಸ್ಟ್ ಇಲ್ಲಿಂದ ಹೊರಡು ಅಂತೇಳಿ ಅವಳೇ ತಳ್ಳಿಬಿಡ್ತಾಳೆ. ಬೇರೆಯವ್ರ ಅವಕಾಶ ಕೊಡೋದೇ ಇಲ್ಲ. ಅಜಿತ್ ಮೊದಲೇ ಎನ್ಕ್ವೈರಿ ಮಾಡ್ತಾನಲ್ವ ಪೊಲೀಸು, ಅದಕ್ಕೆ ಭಯ ಪಟ್ಬಿಟ್ಟು ಆಚೆ ಕಳಿಸ್ಬಿಡ್ತಾಳೆ. ಅಪ್ಪ ದಯವಿಟ್ಟು ಕ್ಷಮಿಸ್ಬಿಡಿ ಅಪ್ಪ, ಈ ರೀತಿ ಎಲ್ಲ ಆಗುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲಪ್ಪ ಅಂತೇಳ್ಬಿಟ್ಟು ನಾಟಕನ ಶುರು ಮಾಡ್ಕೊತಾಳೆ. ಇನ್ನು ಅಜ್ಜಿ ಇದ್ಕೊಂಡು ಬಿಡಮ್ಮ ಹೋಗಲಿ, ಅವನ ಹಣೆ ಬರ ಇಲ್ಲೇ ಗೊತ್ತಾಯ್ತಲ್ವ, ಮದುವೆ ಆದಮೇಲೆ ಏನಾದ್ರು ಗೊತ್ತಾಗಿದ್ರೆ ನಿನ್ನ ಪ್ರಾಬ್ಲಮ್ ಆಗಿಬಿಡೋದಲ್ಲ ನಿನಗೆ, ಸೊ ಈಗಲೇ ಗೊತ್ತಾಗಿರೋದಕ್ಕೆಲ್ಲ ಒಳ್ಳೇದಾಯ್ತಲ್ಲ ಅಂತೇಳಿ ಅಜ್ಜಿ ಹೇಳ್ತಾರೆ. ಶ್ರವಣ್ ಕೂಡ ಹಾಗೆ ಹೇಳ್ತಾನೆ. ಅಪ್ಪ ನಾನೊಂದು ಪ್ರಶ್ನೆ ಕೇಳಲ್ಲ ನೇರವಾಗಿ ನಿನ್ನ ಅಂತ ಹೇಳಿದಾಗ, ಅಪ್ಪ ನನ್ನಿಂದ ನಿನಗೇನು ತೊಂದರೆ ಆಗ್ತಿದೆ ಅಪ್ಪ ಅಂತ ಹೇಳಿದಾಗ ಇಲ್ಲಿ ದೇವೇನಿ ಮಾತಾಡೋಕ್ಕೆ ಬರ್ತಾಳೆ. ದೇವೇನಿ ಮಾತಾಡೋಕ್ಕೆ ಬಂದ ತಕ್ಷಣ ನೋಡಿ ಇದು ಅಪ್ಪನಿಗೆ ನನಗೆ ಸಂಬಂಧಪಟ್ಟಿರೋ ಪ್ರಶ್ನೆ, ನೀವು ಅಡ್ಡ ಹಾಕ್ಬಿಡಿ ಅಂತ ಕೈ ಅಡ್ಡಾಡಿದ್ದಾಳೆ. ಆವಾಗ ನನ್ನ ಮದುವೆ ಮಾಡಿ ಕಳಿಸ್ಬೇಕಂತ ಯಾಕೆ ಇಷ್ಟೊಂದು ಆತುರ ಮಾಡ್ತಾ ಇದ್ದೀರಾ, ಯಾಕೆ ಅಪ್ಪನ ಜವಾಬ್ದಾರಿ ಮದುವೆ ಮಾಡಿ ಕಳ್ಸೋದು ಅಷ್ಟೇನಾ, ಏಕೆಂದರೆ ಅಮ್ಮನಿಗೆ ಬೇರೆ ಹುಷಾರಾಗಿಲ್ಲ ಇನ್ನು, ನಾನು ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕಂತ ತುಂಬ ಆಸೆ ಇದೆ, ಎಷ್ಟೊಂದು ಇಲ್ಲಿದೆ ನಿಮ್ಮ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿ ಇರಬೇಕು ಸ್ವಲ್ಪ ದಿನ, ನಾನು ಅನಾಥಾಶ್ರಮದಲ್ಲಿ ಬೆಳೆದು ಬಂದಿರೋ ಹುಡುಗಿ, ನನಗೆ ತಂದೆ ತಾಯಿ ಪ್ರೀತಿನೇ ಸಿಕ್ಕಿಲ್ಲ, ಹಾಗಾಗಿ ನಿಮ್ಮ ಜೊತೆ ಸ್ವಲ್ಪ ಕಾಲಾವಕಾಶ ಕೊಡಿಯಪ್ಪ ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೋತಾಳೆ. ಅಂದರೆ ಮದುವೆ ವಿಷಯನ ಎತ್ತಲೇಬಾರ್ದು ಅನ್ನೋ ರೇಂಜ್ಗೆಲ್ಲ ತಲೆ ತುಂಬಿಡ್ತಾಳೆ ಶ್ರವಣಂಗೆ. ಏಕೆಂದರೆ ಇವಳು ನಿಜವಾದ ಮಗಳೇ ಅಲ್ವಲ್ಲ, ಇವಳು ರಾಣ ಮಗಳೇ ಆ್ಯಕ್ಚುಲಿ. ಅಪ್ಪ ದಯವಿಟ್ಟು ನನ್ನ ಪಾಡಿ ನನ್ನ ಬಿಟ್ಬಿಡಿಯಪ್ಪ ಅಂತ ಕೈ ಮುಗಿದು ಬೇಡ್ಕೋತಾಳೆ. ಹಂಗಂತ ಶ್ರವಣ್ ಇದ್ಕೊಂಡು ಕಾಂಪ್ರಮೈಸ್ ಆಗಿಬಿಡ್ತಾನೆ. ಸರಿ ಅಮ್ಮ ಆಯಿತು, ನೀನು ಬಂದು ನನಗೆ ಮದುವೆ ಮಾಡಿ ಅಂತ ಹೇಳೋವರೆಗೂ ನಾನು ಮದುವೆ ಸುದ್ದಿನೇ ಎತ್ತೋದಿಲ್ಲ ಅಂತೇಳಿ ಹಗ್ ಮಾಡಿ ಮುದ್ದು ಮಾಡಿಬಿಡ್ತಾನೆ ಮಗಳಿಗೆ. ಇನ್ನು ಇಲ್ಲಿ ಅಜ್ಜಿ ಇದ್ಕೊಂಡು ಹೌದು ಶ್ರವಣ್ ಇನ್ನೇನು ಹೇಳೋಕ್ಕೆ ಹೋಗ್ಬೇಡ, ಅವಳಿಗೆ ಮದುವೆ ಮಾಡ್ಕೊ ಅಂತ ಹೇಳ್ಬಿಟ್ಟು ಅಂದಾಗ ದೇವಿಯನಿಗೆ ತುಂಬಾ ಶಾಕ್ ಆಗಿಬಿಡುತ್ತೆ. ಇವಳು ಎಷ್ಟು ನಾಟಕ ಆಡ್ಬಿಟ್ಲು ನೋಡು ಅಂತ ಹೇಳ್ಬಿಟ್ಟು, ನಾನೇ ದೊಡ್ಡ ವಿಲನ್ ಅಂತಂದರೆ ನನಗಿಂತ ದೊಡ್ಡ ವಿಲನ್ ಅಲ್ಲ ಇವಳು ಅಂತ ದೇವಿಯನೇ ಅನ್ಕೋತಾಳೆ. ಸೊ ಅದೆಲ್ಲ ಆದಮೇಲೆ ಇನ್ನು ಅಜಿತ್ ಇದ್ಕೊಂಡು ನನಗೆ ಸ್ವಲ್ಪ ಪೊಲೀಸ್ ಸ್ಟೇಷನಲ್ಲಿ ಕೆಲಸ ಇದೆ ಹೊಡ್ತೀನಿ ಅಂತೇಳಿ ಹೊರಡ್ತಾನೆ. ಇನ್ನು ಅದೆಲ್ಲ ಆದಮೇಲೆ ಇನ್ನು ಇವರಿಬ್ಬರೇ ಮಾತುಕತೆ ಮಾತಾಡ್ತಾ ಇರ್ತಾರೆ. ಆದರೂ ಶ್ರವಣನು ಅಶ್ವಿನಿ, ಅಪ್ಪ ದಯವಿಟ್ಟು ಅವನ ಬಗ್ಗೆ ನನಗೆ ಸ್ವಲ್ಪ ಅನುಮಾನ ಇರೋದ್ರಿಂದ ನಿಮಗೆ ರಾತ್ರಿ ಬಂದಾಗ ರೂಮಿಗೆ ಹೇಳಿದ್ದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಂದರೆ ಇಲ್ಲಿ ಏನು ನಡೆದಿರುತ್ತೆ ಅಂತಂದರೆ ನೈಟೇ ಹೋಗಿ ಅಶ್ವಿನಿ ರೂಮಿಗೆ, ಅವ್ರ ಅಪ್ಪನ ರೂಮಿಗೆ, ಹುಡುಗನ ಬಗ್ಗೆ ಸ್ವಲ್ಪ ಅನುಮಾನ ಇದೆ ನನಗೆ, ನೀವು ಬಂದ ತಕ್ಷಣ ಎನ್ಕ್ವೈರಿ ಮಾಡಿ ಅಂತೇಳಿ ಹೇಳ್ಕೊಟ್ಟಿರ್ತಾಳೆ. ಅದನ್ನು ದೇವಿಯನಿ ಕೇಳಿಸ್ಕೊಂಡು ತುಂಬಾ ಶಾಕ್ ಆಗ್ತಾಳೆ. ಓ ಇದೆಲ್ಲ ಪ್ಲಾನ್ ಇವಳ್ದ ಅಂತ ಹೇಳ್ಬಿಟ್ಟು ಅವಾಗೆಲ್ಲ ವಿಷಯನೂ ಗೊತ್ತಾಗ್ಬಿಡುತ್ತೆ. ಇನ್ನೇನು ತಂದೆ ಮಗಳಿಬ್ರು ಒಂದಾಗ್ಬಿಟ್ಟು ನಾಟಕ ಶುರು ಮಾಡ್ಕೊಂಡು ಹೊರಟೋಗ್ತಾರೆ. ಸೊ ಇಲ್ಲಿ ಒಂದು ಕಡೆ ಇನ್ನು ಇವರಿಬ್ರು ಯಪ್ಪ ದೇವ್ರೆ, ಇದನ್ನಂತೂ ನನಗೂ ನೋಡಿ ಸಾಕಾಗೋಗಿದೆ. ಸತ್ಯಣ್ಣಂದು ಅಜಿತಂದು ಇವರು ಬರೇ ಪ್ರೀತಿ ವಿಷಯ. ಇವನು ಅಜಿತ್ ಹೇಳ್ತಾ ಇರ್ತಾನೆ ಅವಳಿನ 3 ದಿನದಲ್ಲಿ ಹೊರಟೋಗ್ತಾಳೆ ಅಂತ ಹೇಳ್ಬಿಟ್ಟು. ನಚ್ಚಿಯಣ್ಣ ಇದ್ಕೊಂಡು ನನಗೆ ಯಾಕೋ ಹುಡುಗಿ ಮೇಲೆ ತುಂಬಾ ಸಿಟ್ಟು ಬರ್ತಿದೆ, ಅವಳು ಭೂಮಿಯೆಲ್ಲ ಅವಳು ಕಲ್ಲು ಅವಳು ಕಳ್ಳ ಬಂಡೆ ಅವಳು ಅಂತ ಹೇಳ್ಬಿಟ್ಟು ಬೈತಾ ಇರ್ತಾನೆ. ಸತ್ಯಣ್ಣ ಅವಳ ಬೈಯೋದ್ರಲ್ಲಿ ಏನೂ ತಪ್ಪಿಲ್ಲ, ನಾವೇ ಎಲ್ಲ ಮಾಡಿರೋದು, ನಾವೇ ಕರೆಕ್ಟಾಗಿಲ್ಲ, ನಾವು ಕರೆಕ್ಟಾಗಿದ್ದರೆ ಇವತ್ತು ಭೂಮಿ ಈ ಥರ ಆಗ್ತಾನೆ ಇರಲಿಲ್ಲ. ನಾನು ಅವಳ ಇಷ್ಟಪಡ್ತಿದ್ದೀನಿ ನಿಜ, ನನ್ನ ಇಷ್ಟಪಡೋಕ್ಕೆ ನನ್ನ ಒಂದು ಕ್ಯಾರೆಕ್ಟ್ರು ಕ್ವಾಲಿಟಿ ಅದೆಲ್ಲ ಅವಳಿಗೆ ಇಷ್ಟ ಆಗಿದೆಯಿಲ್ಲ ಯಾರಿಗೆ ಗೊತ್ತು ಸತ್ಯಣ್ಣ. ಬಟ್ ನಾವೇ ಅಂದ್ಕೊಂಡು ಅವಳ ಹಿಂಸೆ ಕೊಟ್ಟರೆ ಯಾವ ನ್ಯಾಯ ಹೇಳಿ ಅಂತೇಳ್ಬಿಟ್ಟು ಅಜಿತ್ ಅನ್ಕೋತಾನೆ. ಆದರೂ ಅಜಿತ ಅವಳಿಗೆ 1 ವರ್ಷದಲ್ಲಿ ನಿನ್ನ ಮೇಲೆ ಯಾವತ್ತೂ ಪ್ರೀತಿ ಹುಟ್ಟಿಲ್ವಾ, ಅಲ್ಲ ಹುಡುಗಿ ಯಾಕೆ ಈ ರೀತಿ ಕಲ್ಲು ಬಂಡೆ ಆಗ್ತಿದ್ದಾಳವಳು ಅಂತೇಳ್ಬಿಟ್ಟು ಸತ್ಯಣ್ಣ ಹೇಳ್ತಾರೆ. ಹಾಗೆ ಹೇಳಿದ ತಕ್ಷಣ ಇಲ್ಲ ಆ ರೀತಿ ಏನಿಲ್ಲ, ಅವಳು ಏನು ಗೊತ್ತಾ, ಅವಳಿಗೆ ಮಾಡಿರೋದೇ ನಾವೆಲ್ಲ, ಏಕೆಂದರೆ ಅಗ್ರಿಮೆಂಟಲ್ಲಿ ಪ್ರತಿಯೊಂದು ಮೆನ್ಷನ್ ಮಾಡಿಸಿರೋದೇ ನಾನು, ಅಂಥದ್ರಲ್ಲಿ ಅವಳು ಹೇಗೆ ರೂಲ್ಸ್ನ ಫಾಲೋ ಮಾಡ್ದಲೇ ಇದು ಮಾಡ್ಕೊಳ್ತಾಳೆ ಅಂತ ಅಜಿತ್ತು ಭೂಮಿ ಸಪೋರ್ಟಾಗಿ ಮಾತಾಡ್ತಾ ಇರ್ತಾನೆ. ಸೊ ಇಲ್ಲಿ ಒಂದು ಕಡೆ ಎಲ್ಲರೂ ಸೇರಿರ್ತಾರೆ ಫ್ಯಾಮಿಲಿ ಎಲ್ಲ, ಯಾಕೆಂದರೆ ಅಂಜು ಮದುವೆನ ಫಿಕ್ಸ್ ಮಾಡಬೇಕಲ್ವಾ, ಅವಳ ಮದುವೆ ಇನ್ನೇನು ಅಂಜುದು ನಚ್ಚಿದಿಬ್ಬರದು ಜೊತೆಗೆ ಮಾಡೋಕ್ಕೆಲ್ಲ ಇವಾಗ ಚೌಟ್ರಿಗಳು ಯಾವ್ಯಾವುದು ಏನು ಅಂತೆಲ್ಲ ಮಾತುಕತೆ ಶುರು ಮಾಡಿರ್ತಾರೆ. ಇನ್ನು ಇಲ್ಲಿ ಒಂದು ಕಡೆ
ಅಂಜು ಹೇಳ್ತಾಳೆ, ಈ ಮಧ್ಯದಲ್ಲಿ ನಾನು ಡಿಸ್ಟರ್ಬ್ ಮಾಡ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಸೊ ನನ್ನ ಅಜ್ಜಿಗೆ ಆಲ್ರೆಡಿ ಹೇಳಿದ್ದೆ ಈ ಮಾತನ್ನ, ನಾನಿಲ್ಲಿ ಮದುವೆ ಮಾಡು ಯಾವ ಚೌಟ್ರಿ ಬುಕ್ ಮಾಡಿರಿ ಅಂತಂದರೆ ಆ ಚೌಟ್ರಿನೇ ಬುಕ್ ಮಾಡಬೇಕು ಅಂತ ಹೇಳಿದ್ದೆ. ಸೊ ಹಾಗಾಗಿ ನಾನು ಒಂದು ಚೌಟ್ರಿನ ಹೇಳಲಾ ಅಂತ ಹೇಳ್ಬಿಟ್ಟು ಅಂಜು ಹೇಳ್ತಾಳೆ. ಸೊ ಇನ್ನೇನೋ ಮದುವೆ ಯಾವಾಗ ಇಟ್ಕೋಬೇಕು ಏನು ಕತೆ ಅಂತೆಲ್ಲ ಕೇಳಿದಾಗ ಭೂಮಿನ 3 ದಿನ ಈ ಮನೇಲಿ ಇರೋದಲ್ವಾ. ಸೊ ಹಾಗಾಗಿ ಭೂಮಿ ಸಾಹೇಬ್ರೆ ದೊಡ್ಡ ಸಾಹೇಬ್ರೆ ಯಾವಾಗ ಇಟ್ಕೋಬೇಕಂತ ಇದ್ದೀರಾ ಮದುವೆನ ಅಂತಂದಾಗ ಶ್ರೀರಾಮ್ ನವಮಿ ದಿನ ಇಟ್ಕೊಳ್ಳೋಣ ಭೂಮಿ ಈ ಮದುವೆನ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಅಷ್ಟರಲ್ಲಿ ಭೂಮಿ ಹೊರಟೋಗಿರ್ತಾಳೆ, ಅಸಲಿ ಇರೋದೇ ಇಲ್ಲ 3 ದಿನ. ಸೊ ಇನ್ನೇನು ಅಂಜು ಫೈನಲಿ ನನಗೆ ಪ್ಯಾಲೇಸಲ್ಲಿ ಇಟ್ಕೊಳ್ಳಿ ಮದುವೆ ಅಂತ ಹೇಳಿ ಕೇಳಿದಾಗ ಅಲ್ಲೆಲ್ಲ ಇಟ್ಕೊಳ್ಳೋಕ್ಕೆ ಏನು ತೊಂದರೆ ಇಲ್ಲ ಮಗಳೇ, ಆದರೆ ನಿನ್ನ ಮದುವೆನ ಶ್ರೀರಾಮನವಮಿ ದಿನ ಫಿಕ್ಸ್ ಮಾಡಿರೋದ್ರಿಂದ ಯಾವುದಾದ್ರೂ ಒಂದು ಶ್ರೀರಾಮ ದೇವಸ್ಥಾನ ಅಂದರೆ ರಾಮನ ದೇವಸ್ಥಾನದಲ್ಲಿ ನಿನ್ನ ಮದುವೆ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾಕೆಂದರೆ ಅವತ್ತಿನ ದಿನ ನಿನಗೆ ರಾಮನ ಆಶೀರ್ವಾದ ಕೂಡ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅರ್ಥ ಮಾಡಿಸ್ತಾರೆ ಎಲ್ಲರೂ ಸೇರಿಕೊಂಡು. ಸರಿಯಾಗಿದ್ದರೆ ಆಯಿತು. ಅವಾಗ ದೇವಿಯನಿ ಕೂಡ ಹೇಳ್ತಾಳೆ, ಹೌದು ಪುಟ ನಿನ್ನ ಮದುವೆನ ಶ್ರೀರಾಮ ದೇವಸ್ಥಾನದಲ್ಲಿ, ಅವಳೇ ಹೇಳೋದು ಅಂದರೆ ಅಂದರೆ ರಾಮನ ದೇವಸ್ಥಾನದಲ್ಲಿ ನಿನ್ನ ಮದುವೆನ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ, ಅಲ್ಲೇ ಮಾಡೋಣ ಪುಟ್ಟಿ ಅಂತ ಹೇಳ್ಬಿಟ್ಟು ಅವ್ರ ಅಮ್ಮನಿಗೆ ಹೇಳಿದಾಗ, ಮಾಮ್ ನೀವು ಹೇಗೆ ಹೇಳ್ತೀರಾ ಹಾಗೆ ಅಂತೇಳಿ ಅಪ್ಪು ಕೂಡ ಒಪ್ಕೋತಾಳೆ. ಅಂಜು ಕೂಡ ಒಪ್ಕೋತಾಳೆ. ಒಪ್ಕೊಂಡಿದ್ದಾದ್ಮೇಲೆ ಒಬ್ಬರು ಇನ್ನು ತಾಯಿ ಮಗಳು ಸೆಂಟಿಮೆಂಟ್ ಇದ್ದೇ ಇರುತ್ತಲ್ವ, ಅದನ್ನು ಮಾಡ್ತಾ ಇರ್ತಾರೆ. ಸೊ ಇಲ್ಲಿ ಒಂದು ಕಡೆ ಇನ್ನು ಇವರಿಬ್ಬರಂತೂ ತಲೆ ಕೆಡಿಸ್ಕೊಂಡು ಗೊಬ್ಬರ ಮಾಡ್ಕೊಂಡು ಕೂತಿರ್ತಾರೆ. ಅಲ್ಲಿ ಒಂದು ಕಡೆ ಇದನ್ನೆಲ್ಲ ಮಾತಾಡಿ ಆದಮೇಲೆ ಅಜಿತ್ತು ನಾನೇ ಹುಡುಗಿಗೆಲ್ಲ ಮಾಡಿ ನಾವೇ ಅಗ್ರಿಮೆಂಟಲ್ಲೆಲ್ಲ ಬರೆದು ಅವಳಿಗೆಲ್ಲ ಗೊಂದಲ ಸೃಷ್ಟಿ ಮಾಡಿ ನಮ್ಮದೇ ಸತ್ಯಣ್ಣ ತಪ್ಪಿರೋದು, ಅವಳದೇನು ತಪ್ಪಿಲ್ಲ ಅಂಥೇಳಿ ಹೇಳ್ತಾ ಇರ್ತಾನೆ ಅಜಿತ್ತು. ಸಾಗರ್ ಬನ್ನಿ ಇಲ್ಲಿ ಅಂತೇಳಿ ಇನ್ನು ಬೇರೆ ಪೊಲೀಸ್ ಅಧಿಕಾರಿನ ಕರೆದುಬಿಟ್ಟು ಫಸ್ಟು ನಮ್ಮ ಶಾರದತ್ತೆ ಎಲ್ಲಿ ಸಿಕ್ಕಿದ್ಲು ಅಲ್ಲಿಂದ ಎನ್ಕ್ವೈರಿನ ಶುರು ಮಾಡಿಬಿಟ್ಟು ಏನು ಪ್ರಾಬ್ಲಮ್ ಆಯಿತು, ಏನು ಕತೆ, ನಮ್ಮ ಅತ್ತೆಗೆ ಯಾಕೆ ಈ ಥರ ಪರಿಸ್ಥಿತಿ ಬಂತು ಅದನ್ನೆಲ್ಲ ಫಸ್ಟು ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಜಿತ್ತು. ಈಗ ನನ್ನ ಕೆಲಸದ ಬಗ್ಗೆ ಫಸ್ಟ್ ಗಮನ ಕೊಡಬೇಕು ಅಂತ ಅಂದ್ಕೊಂಡು ಎಲ್ಲ ಹೇಳಬೇಕಾದಾಗ ಅಷ್ಟರಲ್ಲೇ ಒಂದು ಭೂಮಿ ಅಜಿತ್ತಿನ ಫೋಟೋ ಸಿಗುತ್ತೆ ಅಲ್ಲಿ. ಏಕೆಂದರೆ ಟೇಷನಲ್ಲಿ ಇಟ್ಕೊಂಡಿರ್ತಾನೆ ಫೋಟೋನ. ಅದನ್ನು ನೋಡಿಬಿಟ್ಟು ತುಂಬಾ ಫೀಲ್ ಆಗಿ ಮದುವೆ ಮಾಡ್ಕೊಂಡ್ರೆ ಅದಿಬ್ಬರು ನೆನಪು ಮಾಡ್ಕೋತಾರೆ. ಅಂದರೆ ಅಜಿತ್ ನೆನಪು ಮಾಡ್ಕೋತಾನೆ. ಆ ಫೋಟೋ ನೋಡಿ ತುಂಬ ಮುಗ್ಧತೆ ಇರೋದ್ರಿಂದ ತುಂಬಾ ಬೇಜಾರು ಮಾಡಿಕೊಂಡು ಆ ಫೋಟೋಸ್ನ ನೋಡ್ತಾ ಇರ್ತಾನೆ. ಒಂದು ಕಡೆ ಭೂಮಿ ಅಂತೂ ತುಂಬ ನೊಂದು ಬೆಂದು ಒಂಥರ ವಿಚಿತ್ರವಾಗಿ ಅವಳು ಟೆನ್ಷನ್ ಮಾಡಿಕೊಂಡು ನಿಂತಿರ್ತಾಳೆ. 3 ದಿನದಲ್ಲಿ ಇವರಿಬ್ಬರು ದೂರ ಆಗಬೇಕು ಅನ್ನೋದು ಒಂದು ಅಗ್ರಿಮೆಂಟಲ್ಲಿ ಆಗಿರುತ್ತೆ. ಸೊ ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಗಿತಾ ಇದೆ. ನಾಳೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಯಾಕೆ ಅಂತಂದರೆ ಅಜಿತ್ ಮನಸ್ಸಲ್ಲಿರೋ ಮಾತನ್ನ ಮೊಬೈಲಲ್ಲಿ ಫೋಟೋನ ನೋಡಿಕೊಂಡು ಹೇಳ್ತಾ ಇರಬೇಕಾದಾಗ ಇದನ್ನು ಭೂಮಿ ನೋಡ್ತಾಳೆ ಅಂತ ನನ್ನ ಅನಿಸಿಕೆ. ಸೊ ಭೂಮಿಗೆ ಅಜಿತ್ ಇಷ್ಟಪಡೋದು ಖಂಡಿತ ಗೊತ್ತಾಗ ಟೈಮ್ ಹತ್ರ ಬಂದೇ ಬಿಟ್ಟಿದೆ ಅನ್ನೋದು ನನ್ನ ಅನಿಸಿಕೆ. ಅದಕ್ಕೆ ನಾಳೆ ನೀವು ಯಾರು ವಿಡಿಯೋನ ಮಿಸ್ ಮಾಡ್ಕೋಬೇಡಿ. ನಾಳೆ ನೋಡಿದ್ರೆ ನಿಮ್ಗೆ ಖಂಡಿತ ಸ್ಟೋರಿ ಅರ್ಥ ಆಗುತ್ತೆ. ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.